ಫರೀದಾಬಾದ್ನಲ್ಲಿಂದು ಆರಂಭವಾದ 39ನೇ ಸೂರಜ್ಕುಂಡ್ ಅಂತಾರಾಷ್ಟ್ರೀಯ ಕರಕುಶಲ ಮೇಳಕ್ಕೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಚಾಲನೆ ನೀಡಿದರು. ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಪ್ರವಾಸೋದ್ಯಮ ಸಚಿವ ಅರವಿಂದ್ ಕುಮಾರ್ ಶರ್ಮಾ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಹರಿಯಾಣದ ವಿವಿಧ ಕಲಾ ಪ್ರಕಾರಗಳ ಪ್ರದರ್ಶನ ಅನಾವರಣಗೊಂಡಿತು. ಬಳಿಕ ಉಪರಾಷ್ಟ್ರಪತಿ, ಭಾರತ ಅನನ್ಯ ಕಲಾ ಪರಂಪರೆಯನ್ನು ಹೊಂದಿರುವ ದೇಶವಾಗಿದೆ. ಇದು ಕೇವಲ ಕರಕುಶಲ ಕಲೆಯ ಪ್ರದರ್ಶನ ಮಾತ್ರವಾಗಿರದೆ ಈ ದೇಶದ ಪರಂಪರೆ ಹಾಗೂ ಜನಸಂಸ್ಕೃತಿಯ ಭಾಗವಾಗಿದೆ. ಉತ್ತರ ಪ್ರದೇಶ ಮತ್ತು ಮೇಘಾಲಯ ತನ್ನದೇ ಆದ ವಿಶಿಷ್ಟ ಕರಕುಶಲ ಕಲೆಗಳಿಗೆ ಪ್ರಸಿದ್ಧಿಯಾಗಿದ್ದು, ಬಿದಿರು, ಲೋಹ, ಮರಮುಟ್ಟುಗಳ ಕಲಾಕೃತಿಗಳಿಗೆ ಹೆಸರಾಗಿದೆ. ಪ್ರಕೃತಿ ಹಾಗೂ ಮನುಷ್ಯ ಸಂವೇದನೆಯ ಸೃಜನಶೀಲ ಅಭಿವ್ಯಕ್ತಿ ಇದಾಗಿದ್ದು, ಏಕ ಭಾರತ ಶ್ರೇಷ್ಠ ಭಾರತ ಪರಿಕಲ್ಪನೆಗೆ ಪೂರಕವಾಗಿದೆ ಎಂದರು. ಈ ವರ್ಷದ ಮೇಳದ ಘೋಷವಾಕ್ಯವು ಸ್ಥಳೀಯ ಮಟ್ಟದಿಂದ ಜಾಗತಿಕ ಮಟ್ಟಕ್ಕೆ ಎಂಬುದಾಗಿದೆ. ಸ್ಥಳೀಯ ಕುಶಲಕರ್ಮಿಗಳ ಸಾಂಪ್ರದಾಯಿಕ ಕಲೆಗೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಮನ್ನಣೆ ನೀಡುವ ಗುರಿಯನ್ನು ಹೊಂದಿದೆ. ಉತ್ತರ ಪ್ರದೇಶ ಮತ್ತು ಮೇಘಾಲಯ ಈ ಆವೃತ್ತಿಯ ವಿಷಯ ರಾಜ್ಯಗಳಾಗಿದ್ದರೆ, ಈಜಿಪ್ಟ್ ಪಾಲುದಾರ ರಾಷ್ಟ್ರವಾಗಿ ಭಾಗವಹಿಸಿದೆ. ಬಯಲು ರಂಗಮಂದಿರಗಳಾದ ಚೌಪಾಲ್ಗಳಲ್ಲಿ ಹೆಸರಾಂತ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಜಾನಪದ ಕಲಾವಿದರು ಮತ್ತು ಸಾಂಸ್ಕೃತಿಕ ಗುಂಪುಗಳು ಹಲವಾರು ಪ್ರದರ್ಶನಗಳನ್ನು ಮೇಳದಲ್ಲಿ ಪ್ರದರ್ಶಿಸಲಾಗುತ್ತಿದೆ. ಕೇಂದ್ರ ಪ್ರವಾಸೋದ್ಯಮ, ಜವಳಿ, ಸಂಸ್ಕೃತಿ ಮತ್ತು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯಗಳು ಜಂಟಿಯಾಗಿ ಆಯೋಜಿಸಿರುವ ಈ ಮೇಳ ಫೆಬ್ರವರಿ 15ರವರೆಗೆ ನಡೆಯಲಿದೆ. That is the greatness of Meghalaya. Its hand-woven textiles, bamboo and can crafts, wood carving and vibrant indigenous art reflect a deep harmony between the nature and the human creativity. The craftsmanship of Meghalaya speaks of sustainability, community and respect for the environment, values that are increasingly vital in today's modern world. Together, Uttar Pradesh and Meghalaya beautifully illustrate the idea of Ek Bharat Shrestha Bharat, where diversity is not a division, but it is a great strength. I also extend a warm welcome to the Egypt, the partner country for this year's fair. We have visited their stall. What a great tradition they were having, and the great craftsmanship their ancestors has passed even to this present generation. This is the most appreciable thing.